ಈ ಟೈಮಲ್ಲೂ ತುಟ್ಟು ತಂದ್ಬೇಡ. ನನಗಂತೂ ಆ ಮಣಿ ಅಕ್ಷರನ್ ಕರ್ಕೊಂಡು ಹೋಗಿದ್ದಾನೆ. ಏನಾಗುತ್ತೋ ಏನು ಮಾಡ್ತಾನೇನೋ ಭಯ ಕಾಡ್ತಾ ಇದೆ. ಅಲ್ಲ, ಒಬ್ಬ ರೌಡಿ ಕರ್ಕೊಂಡು ಹೋಗಿರೋ ಹುಡುಗಿನ ನಮ್ಮ ಮನೆಗೆ ಸೊಸೆಯಾಗಿ ಮಾಡ್ಕೊಂಡ್ರೆ ಜನ ಏನು ಅನ್ಕೊಳ್ಳಲ್ಲ ಹೇಳು. ಏನು ಬೇಡ ಅನ್ಬಿಡಲ್ವಾ? ಸರಿಯಾಗಿ ಹೇಳ್ತಾ ಇದೆಯಾ. ಭುವನೇಶ್ವರಿ ಅವ್ರ ಮುಂದೆ ಹಂಗೆ ಹೇಳಿದ್ರೆ ನಮ್ಮ ಕತೆ ಅಷ್ಟೇ. ಒಳ್ಳೆ ಸರಿಯಾಗಿ ಬಂತು. ಯಾಕೊಂತು ಅಲ್ಲೇ ಇಲ್ಲಿ. ಅಮ್ಮ ಅವ್ರೆ, ಇಷ್ಟೊತ್ತಾದರೂ ರುದ್ರ ಅವ್ರು ಬರಲೇ ಇಲ್ಲ. ಬ್ಲೇಡು ಕೋವಿ ಅವರೇ, ಗಾಡಿ ತಗೊಂಡೋಗಿ ನೋಡ್ಕೊಂಡು ಬಂದ್ರಲ್ಲ. ಆಯ್ತು. ಇಬ್ರೇ ಹೋಗೋದು ಬೇಡ. ಗಲ್ಡಿ ಮನೆ ತಾ ಹೋಗಿ ನಾನು ಹೇಳ್ದೆ ಅಂತ ಹೇಳಿ 4 ಜನ ಪೈಲ್ವಾನ್ರನ್ನ ಕರ್ಕೊಂಡೋಗಿ. ಆಯ್ತು ಅವ್ರೆ, ಬರ. ಅವ್ವ, ರುದ್ರ ಟೀಚರ್ ಕರ್ಕೊಂಬಂದ. ನಮ್ಮ ರುದ್ರಂಗೆ ಎಷ್ಟು ತಾಕತ್ತು ಅಂದರೆ ಎಂಥ ಹುಲಿ ಆದರೂ ಅಷ್ಟೇ ಒಂದೇ ನಿಮಿಷದಲ್ಲಿ ಹೊಡೆದಾಕ್ಬಿಡ್ತಾನೆ. ಅಂಥದ್ರಲ್ಲಿ ಇವ್ರು ಇಷ್ಟೊತ್ತಾದ್ಮೇಲೆ ಬರ್ತಿದ್ದಾರೆ ಅಂದರೆ ಅದಲ್ಲೆಲ್ಲಿ ಸುತ್ತಾಡ್ಕೊಂಡು ಬಂದರು ಏನೋ. ರುದ್ರನ್ ಮದುವೆ ಆದರೆ ಭುವನೇಶ್ವರಿ ಒಪ್ಕೊಳ್ಳೋದಿಲ್ವಲ್ಲ, ಅದಕ್ಕೆ ಇದೆಲ್ಲ ಆಟಗಳು. ಮದುವೆ ನಿನ್ನ ಜೊತೆ, ಸ್ಕೂಲಿಗೆ ಬರೋ ನೆಪದಲ್ಲಿ ಸಂಸಾರ ರುದ್ರನ್ ಜೊತೆ. ಚೆನ್ನಾಗಿದೆ ಚೆನ್ನಾಗಿದೆ. ಕಡೆ ಪಕ್ಷ ಆಗ ನಿಮ್ಮ ಕನಸುಗಳಾದರೂ ನಿಲ್ತಿರ್ಲಿಲ್ಲ. ಏನು ಹೇಳ್ತಾ ಇದ್ದೀರಾ? ಈ ಮದುವೆ ನನ್ನ ಕನಸನ್ನ ನಿಲ್ಸುತ್ತಾ? ಬರೀ ನಿಲ್ಲದಲ್ಲ, ಸತ್ತೇ ಹೋಗುತ್ತೆ. ನೀವು ನಮ್ಮೂರು ಸ್ಕೂಲ್ನ ಬಿಡಬೇಕಾಗುತ್ತೆ. ಜುಟ್ನಹಳ್ಳಿ ಸ್ಕೂಲಿಗೆ ಶಾಶ್ವತವಾಗಿ ಬೀಗ ಬೀಳುತ್ತೆ. ನಿಮ್ಮ ಮಾತು ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಆಗ್ಲೂ ಹೀಗೆ ಏನೋ ಅರ್ಧಂಬರ್ಧ ಹೇಳೋಕೆ ಬಂದ್ರಿ. ಅಷ್ಟರಲ್ಲಿ ಆ ಮಣಿ ಕಡೆಯವ್ರು ಬಂದು ನಿಮ್ಮನ್ನ ಹೇಳ್ಕೊಂಡು ಹೋಗ್ಬಿಟ್ರು. ನೀವು ಈ ಮದುವೆ ಆದರೆ ನೀವು ಸ್ಕೂಲಿಗೆ ಬರೋದಿರಲಿ, ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮ ಗಂಡ ನಿಮ್ಮನ್ನ ಮನೆಯಿಂದ ಆಚೆ ಕಾಲಿಡೋಕ್ಕೂ ಬಿಡಲ್ಲ. ಹಾಗೆಲ್ಲ ಏನೂ ಇಲ್ಲ. ನಾನು ಮದುವೆಗೆ ಮುಂಚೆನೇ ಎಲ್ಲ ಮಾತಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಸ್ಕೂಲಿಗೆ ಹೋಗೇ ಹೋಗ್ತೀನಿ, ಇಲ್ಲ ಅಂದರೆ ಈ ಮದುವೆ ಆಗಲ್ಲ ಅಂತ ಕಂಡೀಷನ್ ಹಾಕಿದ್ದೀನಿ. ನೀವು ಆ ಥರ ಹಾಕಿರೋದಕ್ಕೆ ಒಪ್ಕೊಳ್ಳೋ ಥರ ನಾಟಕ ಮಾಡಿರೋದು. ನಾಟಕನ? ಹೌದು. ಶಶಾಂಕ್ ಅವರು ನೀವು ಅನ್ಕೊಂಡಷ್ಟು ಒಳ್ಳೆಯವರಲ್ಲ. ಮದುವೆ ಆದ್ಮೇಲೆ ನಿಮ್ಮನ್ನ ಪಂಜರದ ಗಿಣಿ ಮಾಡಕ್ ನೋಡ್ತಿದ್ದಾರೆ. ಶಶಾಂಕ್ ಅವರು ಮಹಾ ಸುಳ್ಳುಗಾರರು. ಸುಳ್ಳು ಹೇಳಿ ನಿಮ್ಮನ್ನ ಮದುವೆ ಮಾಡ್ಕೊಳಕ್ ಹೊರಟಿದ್ದಾರೆ. ನೀವೇನಾದ್ರೂ ಅವ್ರನ್ನ ಮದುವೆ ಆದ್ರೆ ಅವ್ರು ನಿಮ್ಮನ್ನ ಸ್ಕೂಲಿಗೆ ಬರೋದಕ್ಕೆ ಬಿಡಲ್ಲ. ಮಂಜುಳಾ ಅವರು ಏನು ಹೇಳ್ತಿದ್ದೀರಾ? ನಿಮ್ಗೆ ಅನುಮಾನ ಇದ್ರೆ ಇದನ್ನ ನೋಡಿ. ನಾನು ಹೇಳಿಲ್ವಾ ಭುವನೇಶ್ವರಿ ಅವ್ರನ್ನ ಹೋಗಿ ಕೇಳ್ಕೊಂಡ್ರೆ ನಮಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ. ನಿತ್ಯಮ್ಮ, ಆ ಮಣಿ ಎಲ್ಲಿ ನಮ್ಮ ಮದುವೆಗೆ ಕಲ್ಲು ಹಾಕ್ಬಿಡ್ತಾನೋ ಅಂತ ತುಂಬ ಭಯ ಆಗಿತ್ತು. ಈಗ ಸಮಾಧಾನ ಆಯ್ತು. ಭುವನೇಶ್ವರಿ ಅವರು ನಮಗೆ ಒಂಥರ ಆಪತ್ ಬಾಂಧವರಿದ್ದ ಹಾಗೆ. ಅವ್ರ ಹತ್ರ ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಹೌದು ರೀ, ಇಲ್ಲ ಅಂದ್ರೆ ನಮ್ಮ ಮಗಳ ಮದುವೆ ನಿಂತು ಹೋಗ್ತಿತ್ತು. ನಾನಂತೂ ತುಂಬಾ ಹೆದರ್ಕೊಂಡ್ಬಿಟ್ಟಿದೆ. ಸರಿ, ಈಗ್ಲಾದ್ರೂ ಧೈರ್ಯ ಬಂತಾ? ಮನೆಗೆ ಹೋಗಿ. ಸರಿ ಬೀಗ್ರೆ, ನಾವಿನ್ ಬರ್ತೀವಿ.
ಮಾವ ಬಿಟ್ಟು ಬರಲ್ಲ. ಬೇಡಪ್ಪ, ನಾವೇ ಹೋಗ್ತೀವಿ. ಸರಿ ಶ್ಯಾಮು. ಆ ದರಿದ್ರದೋಳ್ ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ಯಾರ್ಯಾರ ಕೈಕಾಲು ಹಿಡಿಬೇಕು ನೋಡಿ. ಏನೇನೋ ಆಗೋಯ್ತು. ನಿಮ್ಮನ್ನ ಮನೆ ಬಿಟ್ಟು ಬೇರೆ ಯಾರೇ ಕರ್ಕೊಂಡು ಹೋಗಿ ನಿನ್ನ ಮದುವೆ ಆಗಿದ್ರು ನಂಗೆ ಇಷ್ಟು ಬೇಜಾರು ಆಗ್ತಿರ್ಲಿಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಆ ಮಣಿಗೂ ಈ ಶಶಾಂಗೂ ಏನು ವ್ಯತ್ಯಾಸನೇ ಇಲ್ಲ ಅನ್ನಿಸ್ತಾ ಇದೆ. ಖಂಡಿತ ವ್ಯತ್ಯಾಸ ಇದೆ. ಕರೆ ಪಕ್ಷ ಆ ಮಣಿ ನನ್ ಸರಿ ಇಲ್ಲ ಅಂತ ಬಾಯ್ ಬಿಟ್ಟು ಹೇಳ್ತಾನೆ. ಮಾಡೋ ಕೆಟ್ಟ ಕೆಲ್ಸನೆಲ್ಲ ರಾಜರೋಷವಾಗಿ ಮಾಡ್ತಾನೆ. ಆದ್ರೆ ಶಶಾಂಕ್ ಅವರು ಒಳ್ಳೆಯವ್ರ ತರ ಮುಖವಾಡ ಹಾಕೊಂಡು ನಂಬಿಸಿ ಕುತ್ಕೆ ಕುಯ್ತಾರೆ. ಇವ್ರಿಗಿಂತ ಆ ಮಣಿನ ಎಷ್ಟೋ ವಾಸಿ ಅನ್ನಿಸ್ತಿದೆ. ಬೇರೆಯವ್ರು ಯಾರೇ ಮೋಸ ಮಾಡಿದ್ರು ತಡ್ಕೋಬಹುದು, ಆದ್ರೆ ನಮ್ಮವ್ರು ಅಂತ ಅನ್ಕೊಂಡವ್ರೆ ಮೋಸ ಮಾಡಿದ್ರೆ ಹೇಗ್ ತಡ್ಕೊಳಕ್ಕಾಗುತ್ತೆ? ನೋಡಿ ಟೀಚರ್ ಅಮ್ಮ, ನಿಮ್ ಜೀವನ ಹಾಳಾಗ್ಬಾರ್ದು ಅಂತ ಎಲ್ಲ ಸತ್ಯನೂ ನಿಮ್ಮ ಹತ್ರ ಹೇಳಿದ್ದೀನಿ. ಇನ್ನು ಶಶಾಂಕ್ ಅವ್ರನ್ನ ಮದ್ವೆ ಆಗೋದು ಬಿಡೋದು ನಿಮಗ್ ಬಿಟ್ಟಿದ್ದು.